ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಒಂದು ಸಾಂಬಾರು ರೆಸಿಪಿ ಹೇಳ್ಕೊಡ್ತಿದ್ದೀನಿ, ಬನ್ನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಎಲ್ಲನದನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಈರುಳ್ಳಿ, ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ, ನಾನು ಇಷ್ಟೇ ಅಂತ ಹೇಳಲ್ಲ ಕ್ವಾಂಟಿಟಿನ. ಸ್ವಲ್ಪ ಟೊಮೊಟೊ, ಎಲ್ಲದನ್ನು ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಪಡವಲಕಾಯಿ, ಆಮೇಲೆ ನೆನೆಸಿರೋ ಅವರೆಬೇಳೆ. ಸ್ವಲ್ಪ ಹೊತ್ತು ನೆನೆಸ್ತೀನಿ ಕಾಳುಗಳೆಲ್ಲ. ಫ್ರಿಡ್ಜಲ್ಲಿ ಏನಾದ್ರು ಇಟ್ಟಿರ್ತೀವಲ್ಲ, ರೂಮ್ ಟೆಂಪ್ರೇಚರ್ಗೆ ಬರಬೇಕು ಅಂತ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿರ್ತೀನಿ, ತರಕಾರಿ ಆಯಿತು ಯಾವುದಾದ್ರು ಆಯಿತು. ಆಮೇಲೆ ಇದಕ್ಕೆ ಒಂದೆರಡು ಸ್ಪೂನ್ ಖಾರದ ಪುಡಿ, ಒಂದೆರಡು ಸ್ಪೂನ್ ಸಾಂಬಾರು ಪುಡಿ, ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಚಮಚ ನೀರು ಹಾಕ್ಕೊಳ್ತೀನಿ. ಒಂದೆರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಇದಕ್ಕೆ ಮಸಾಲೆ, ಈರುಳ್ಳಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ, ಹಾಗೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೀಟಾಗಿ ಬೆಂದಿದೆ. ತುಂಬಾ ಇದೆಲ್ಲ ತರಕಾರಿ ಎಲ್ಲ ಬೇಯಬಾರ್ದು, ಸ್ವಲ್ಪ ಸಿಗಬೇಕು ಬಾಯಿಗೆಲ್ಲ, ಹಾಗಾಗಿ 2 ಕೂಗಿಸ್ಕೊಂಡೆ. ಈ ರುಬ್ಬಿರೋ ಪೇಸ್ಟ್ ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಳಿ. ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಹಾಗಾಗಿ ಜಾಸ್ತಿ ಮಾಡಿದೆ. ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಯಿತು. ಹಾಗೆ ತಿಂಡಿಗೆ ಇವತ್ತು ದೋಸೆ. ಆ ಸಾಂಬಾರನ್ನು ಅದರಲ್ಲಿರೋ ಆ ಕಾಯಲ್ಲಿರೋ ಬೀಜ ತಿಂದರೆ ಒಂದು ಸೇರು ತುಪ್ಪ ತಿಂದಂಗೆ ಅಂತ ಹೇಳ್ತಾರೆ ದೊಡ್ಡವರೆಲ್ಲ. ಸೊ ಆ ಸಾಂಬಾರನ್ನ ವಾರಕ್ಕೊಂದ್ಸಲನಾದರೂ ಮಾಡ್ಕೊಂಡು ಊಟ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಿಸಿಯಾದ ರುಚಿಯಾದ ಬೆಣ್ಣೆ ದೋಸೆ ರೆಡಿ ಆಯಿತು. ಈ ಥರ ದೋಸೆ ಮಾಡಿದ್ರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯಾಗೂ ಇರುತ್ತೆ, ಶುಚಿಯಾಗೂ ಇರುತ್ತೆ. ಬಿಸಿ ಬಿಸಿ ಬೆಣ್ಣೆ ದೋಸೆ ರೆಡಿ ಆಯಿತು, ಬನ್ನಿ ತಿನ್ನೋಣ. ಸ್ವಲ್ಪ ಬೆಣ್ಣೆ ತೆಗೆದಿಟ್ಟಿದ್ನಲ್ಲ, ಅದನ್ನು ತುಪ್ಪ ಮಾಡಬೇಕಿತ್ತು, ಅದಕ್ಕೋಸ್ಕರ ತುಪ್ಪ ಮಾಡ್ತಾಯಿದ್ದೆ. ನಾನು ಆಲ್ರೆಡಿ ತುಪ್ಪದ ರೆಸಿಪಿನ ಒಂದು ಸಲ ಹಾಕಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಬನ್ನಿ ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ತುಪ್ಪನೆಲ್ಲ ಈ ಥರ ನೀಟಾಗಿ ಎಲ್ಲ ಕರಗಿಸ್ಕೋಬೇಕು. ಸಣ್ಣ ಊರಿನಲ್ಲೇ ತುಪ್ಪನ ಕಾಯಿಸ್ಬೇಕು. ಎಲ್ಲ ಕರಗಿಸ್ಕೋಬೇಕು. ಇದನ್ನು ಸಣ್ಣ ಊರಿನಲ್ಲೇ ಮಾಡಿ ಕರಗಿಸ್ಕೊಳ್ಳಿ. 1 ಲೀಟ್ರ್ ಹಾಲಲ್ಲಿ 1 ತಿಂಗಳಿಗೆ 2 kg ಬೆಣ್ಣೆಗಂತೂ ಮೋಸ ಇಲ್ಲ, ಮಾಡ್ಕೋಬೋದು. ನಾನಂತೂ ಸುಮಾರು ಒಂದು 5-6 ವರ್ಷ ಆಯಿತು ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹೊರಗಡೆಯಿಂದ ತರಿಸಲ್ಲ, ಮನೆಯಲ್ಲೇ ಮಾಡ್ತೀನಿ.
ನೀಟಾಗೆಲ್ಲ ಕರಗಿದ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬಹುದು. ಉಪ್ಪು ಬೇಡ ಅನ್ನೋರು ಬೇಡ, ನಾನು ಹಾಕ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಅಂತ ಹೇಳಿದ್ನಲ್ಲ, ಇದೇ ಹೇಳಿ. 1-2 ಲವಂಗ, ಹಾಗೆ 1-2 ಏಲಕ್ಕಿ, 1-4 ಮೆಣಸು ಹಾಕಬೇಕು. ಶೀತ ಆಗಲಿ ಕೆಮ್ಮಾಗಲಿ ಇದ್ದರೆ ಆಗಲ್ಲ. ತುಪ್ಪ ತಿಂದರೆ ಕೆಮ್ಮು ಶೀತ ಅಷ್ಟೆಲ್ಲ ಬರಲ್ಲ, ಹಾಗಾಗಿ ಹಾಕ್ತೀನಿ. 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ವೀಳ್ಯದೆಲೆ ಇದು ಎಷ್ಟಾದ್ರೂ ಹಾಕ್ಕೋಬೋದು, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಇವೆಲ್ಲ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಏನು ಆಗೋದಿಲ್ಲ, ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದೇ. ಚೆನ್ನಾಗಿ ಆ ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದಿಬೇಕು. ಈ ಕುದೀತಿರೋ ಟೈಮಲ್ಲಿ ಸ್ವಲ್ಪ ತುಪ್ಪದ ಪುಡಿ ಹಾಕಬೇಕು. ಇದು ಹೋಮ್ ಮೇಡ್ ತುಪ್ಪದ ಪುಡಿನೇ. ಇದು ಒಂದು ಸಲ ಹೇಳ್ತೀನಿ ಹೇಗೆ ಮಾಡೋದು ಅಂತ. ನೀಟಾಗೆಲ್ಲ ಕುದ್ದು ಇದು ಪೂರ್ತಿ ಆ ವೈಟ್ಗಿರೋದೆಲ್ಲ ಹೋಗ್ಬಿಟ್ಟು ಪೂರ್ತಿ ಎಣ್ಣೆ ಥರ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸಬೇಕು. ಹಾಗೆ ಸಣ್ಣ ಊರಿನಲ್ಲೇ ಕಾಯಿಸಬೇಕು. ಘಮ ಬರ್ತಾ ಇದೆ ಅಲ್ಲೇ. ಈ ತುಪ್ಪದ ಮುಂದೆ ನಂದಿನಿ ತುಪ್ಪ ಎಲ್ಲ ಏನಕ್ಕೆ ಅಂತ ಅನಿಸುತ್ತೆ ನನಗೆ, ನನ್ನ ಪ್ರಕಾರ. ಸೊ ತಿನ್ನೋರು ತಿನ್ನಿ, ಅದು ನೋ ಪ್ರಾಬ್ಲಮ್. ನಿಮಗೆ ಇಷ್ಟ ಬಿಟ್ಟಿದ್ದದು. ನೋಡಿ ಎಷ್ಟು ಚೆನ್ನಾಗಿ ಬಂತು ತುಪ್ಪ. ಇದು ತಣ್ಣಗಾದ್ಮೇಲೆ ಮರಳಾಗುತ್ತೆ. ಈಗ ಬಿಸಿ ಇದೆಯಲ್ಲ, ಹೀಗೆ ನೀರು ಥರ ಇದೆ. ಒಂದು ಅರ್ಧ kg ಮೇಲೆ ಬಂತು ತುಪ್ಪ. ಇದು ಒಂದು ತುಂಬಿ ಇನ್ನೊಂದು ಬಾಕ್ಸಿಗೂ ಹಾಕಿಟ್ಟೆ. ಆರಾಮಾಗಿ ಒಂದು 20 ಡೇಸ್ ತಿಂತಾರೆ ಮನೆಯಲ್ಲಿ. ಡೈಲಿ 1-3 ಸ್ಪೂನ್ ತಿನ್ನಿ, ತೊಂದರೆ ಏನಿಲ್ಲ. ತುಪ್ಪ ಒಳ್ಳೆಯೇ, ಗುಡ್ ಫ್ಯಾಟ್ ಇದು ತುಪ್ಪ. ಖಾಲಿ ಹೊಟ್ಟೆಗೆ ಬಿಸಿ ನೀರಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಕೆಲವರೆಲ್ಲ ಕುಡಿತಾರೆ, ನಾನೇನು ಟ್ರೈ ಮಾಡಿಲ್ಲ. ನೋಡೋಣ, ನೆಕ್ಸ್ಟ್ ಟ್ರೈ ಮಾಡೋಣ. ಚೆನ್ನಾಗಿ ಬಂತು ತುಪ್ಪ. ಮನೆಯಲ್ಲಿ ಒಂದು 3-4 ಇರಳಿಕಾಯಿ ಇತ್ತು. ಉಪ್ಪಿನಕಾಯಿ ಮಾಡೋಣ ಅಂತ ಅದನ್ನು ಹೆಚ್ಚಿಡ್ತಾ ಇದ್ದೆ. ಇವಾಗ ಹೆಚ್ಚಿಟ್ಟಿದ್ರೆ ಒಂದು ನೈಟ್ ಇರಬೇಕದು, ಹಾಗಾಗಿ ನೈಟ್ ಹೆಚ್ಚಿಡ್ತಾ ಇದ್ದೀನಿ. ಈ ರಸನೆಲ್ಲ ಹಿಂಡ್ಕೊಂಡು ಈ ಹುಳಿ ಇದೆಯಲ್ಲ, ಇದನ್ನು ಚಿತ್ರಾನ್ನ ಮಾಡ್ಬೋದು. ಇರಳಿಕಾಯಿ ಚಿತ್ರಾನ್ನ, ನಿಂಬೆ ಹಣ್ಣಿನ ಚಿತ್ರಾನ್ನಕ್ಕಿಂತ ಇರಳಿಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ನಿಮಗೆ ಇದನ್ನು ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೆಚ್ಕೊಳ್ಳಿ ಇರಳಿಕಾಯಿನ. ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ, ಹಾಗಾಗಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಹೆಚ್ಚಿಟ್ಕೊಂಡು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಕಲಸಿ ಇಟ್ಟರೆ ಆಯಿತು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಇದಕ್ಕೆ ಮಸಾಲೆನೆಲ್ಲ ರುಬ್ಬಾಕಿದ್ರೆ ಉಪ್ಪಿನಕಾಯಿ ರೆಡಿಯಾಗಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಮಾಡೋದನ್ನು ತೋರಿಸ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.